ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ವಸಿಷ್ಠರು ಮತ್ತೆ ಜನಕ ಇವರಿಬ್ಬರ ಸಂವಾದವನ್ನ ನಾವು ಕೇಳ್ತಾ ಇದ್ವಿ. ಅದರಲ್ಲಿ ಈ ಅಜ್ಞಾನ ಅನ್ನೋದೇನಿದೆ ಅದು ಯಾವ ರೀತಿ ದುಃಖವನ್ನು ಕೊಡುತ್ತೆ, ಯಾವ ಭಾಗದಲ್ಲಿ ಅಜ್ಞಾನ ಇರುತ್ತೆ, ಆ ಅಜ್ಞಾನವನ್ನ ಪಾರಾಗಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇರ್ತೇವೆ. ಒಬ್ಬ ಸ್ಥೂಲವಾದ ವೇದಾಂತದ ಪರಿಜ್ಞಾನ ಉಳ್ಳವ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ. ಯಾವುದ್ಯಾವುದೋ ಜನ್ಮದಲ್ಲಿ ಯಾವುದ್ಯಾವುದನ್ನೋ ತಾಗಿ ಯಾವುದ್ಯಾವುದನ್ನೋ ದಾಟಿ ಬರ್ತಾನೆ. ಅವನಿಗೆ ದಾರಿ ಯಾವುದು, ಗುರಿ ಯಾವುದು ಅನ್ನುವ ಕಲ್ಪನೆ ಕ್ರಮೇಣ ಬರ್ಲಿಕ್ಕೆ ಶುರು ಆಗತ್ತೆ. ದಾರಿ ಯಾವುದು, ಗುರಿ ಯಾವುದು ಅಂತ. ಅದರಲ್ಲಿ ಸತ್ವರಜಸ್ತಮೋ ಗುಣಗಳ ಕಾಟಗಳು, ಅದನ್ನ ಅವನು ಮೀರ್ತಾನೆ. ನನ್ನ ಭೋಗ ಯಾವುದು, ಈ ಭೋಗ ನಿತ್ಯವೋ ಅನಿತ್ಯವೋ, ಪ್ರಜ್ಞಾಪೂರ್ವಕವಾದ ಭೋಗವೋ ಅಲ್ಲವೋ, ಇವುಗಳನ್ನೆಲ್ಲ ಅವನು ಮೀರಬೇಕಾಗತ್ತೆ. ಎಷ್ಟೋ ಬಾರಿ ಇದು ಮಾಡೋದ್ರಿಂದ ನನಗೆ ದುಃಖ ಆಗತ್ತೆ ಅಂತ ಗೊತ್ತಿರುತ್ತೆ, ಇದನ್ನ ಮಾಡೋದ್ರಿಂದ ಸುಖ ಆಗತ್ತೆ ಅಂತ ಗೊತ್ತಿರುತ್ತೆ. ಸುಖಕ್ಕೆ ಸಾಧನವಾದದ್ದನ್ನು ಮಾಡಲಿಕ್ಕಾಗಲ್ಲ, ದುಃಖಕ್ಕೆ ಸಾಧನವಾದದ್ದನ್ನು ಮಾಡದೇ ಇರಲಿಕ್ಕೂ ಆಗಲ್ಲ. ಆ ತರಹದ ಎಲ್ಲ ಸಂಗತಿಗಳನ್ನ ದಾಟಿಕೊಂಡು ಬರ್ತಾನೆ. ಸರ್ಗಕೋಟಿ ಸಹಸ್ರಾಣಿ ಮರಣಾಂತಾನಿ ಯೋನಿಷು ಸಯೇವಂ ಕುರುತೆ ಕರ್ಮ ಶುಭಾಶುಭ ಫಲಾತ್ಮಕಂ. ಸಾವಿರಾರು ಜನ್ಮಗಳನ್ನ ದಾಟಿ ಈ ಅವಸ್ಥೆಗೆ ಅವನು ಬರ್ತಾನೆ. ಸುಲಭವಲ್ಲವೋ ಮಹದಾನಂದ ಅಂತ ಪುರಂದರದಾಸರು ಹೇಳಿದ್ದು ಅದಕ್ಕಾಗಿ. ಈ ಲೋಕದೊಡನೆ ಗುದ್ದಾಟ ಮಾಡ್ತಾ, ಈ ಲೋಕದೊಡನೆ ಹೋರಾಡ್ತಾ ನಾವು ಇಲ್ಲಿಗೆ ಬರಬೇಕಾಗತ್ತೆ. ಸುಲಭ ಅಲ್ಲ ಇದು. ಪ್ರಕೃತಿಯಲ್ಲಿ ಯಾವ ರೀತಿ ತೊಡಗುತ್ತಾನೆ, ತಿರ್ಯಗ್ಯೋನಿಯನ್ನು ಹೊಂದುತ್ತಾನೆ, ಮನುಷ್ಯತ್ವವನ್ನು ಹೊಂದುತ್ತಾನೆ, ದೇವಲೋಕದಲ್ಲಿ ಸುಖವನ್ನು ಪಡ್ತಾನೆ. ಇದೆಲ್ಲವನ್ನ ಅನಿತ್ಯ ಅಂತ ತಿಳ್ಕೊಳ್ಬೇಕು. ದೇವಲೋಕದಲ್ಲಿ ಅನುಭವಿಸುವ ಸುಖ ಇದಕ್ಕೊಂದು ಕೊನೆ ಇದೆ, ಮತ್ತೆ ಕೆಳಗಡೆ ಬರ್ತೀನಿ ನಾನು. ಹೇಳ್ತಾರಲ್ಲ ತ್ರಿದಿವ ನಿರಯ ಭೂ ಗೋಚರಾನ್ ಅಂತ.
ಆ ರೀತಿ ಮತ್ತೆ ಅಲ್ಲಿಗೆ ಬರ್ತಾನೆ. ಅದಕ್ಕಾಗಿ ಇದನ್ನ ದಾಟುವ ಹಾಗೆ ನಾವು ಪ್ರಯತ್ನ ಪಡಬೇಕು. ಇದಕ್ಕಾಗಿ ಇಂದ್ರಿಯಗಳನ್ನು ಅವನು ಯಾವ ರೀತಿ ಬಳಸಬೇಕು, ಪ್ರಕೃತಿ ಏನು ಮಾಡುತ್ತೆ ಅನ್ನೋದರ ಸ್ಪಷ್ಟ ಕಲ್ಪನೆ ಇರಬೇಕು. ಯ ಏವಂ ಕುರುತೆ ಕರ್ಮ ಶುಭಾಶುಭ ಫಲಾತ್ಮಕಂ ಸಯೇವಂ ಫಲಮಶ್ನಾತಿ ತ್ರಿಷು ಲೋಕೇಶು ಮೂರ್ತಿಮಾನ್. ದೇಹವನ್ನು ಹೊಂದಿದ ಅಂತ ಹೇಳಿದ್ರೆ ಆ ದೇಹದಿಂದ ಒಳ್ಳೆಯ ಕೆಟ್ಟ ಫಲಗಳೆರಡನ್ನೂ ಕೊಡಬಲ್ಲ ಕರ್ಮಗಳನ್ನು ಮಾಡ್ತಾನೆ. ಹೆಚ್ಚಿನ ಕ್ರಿಯೆಗಳು ಪ್ರಕೃತಿಯ ಒಂದು ಪ್ರೇರಣೆಯಿಂದ ಆಗುವಂಥದ್ದು. ನಾವು ಊಟ ಮಾಡೋದು ಯಾಕೆ ಅಂತಂದ್ರೆ ಹಸಿವಾಗತ್ತೆ. ಹಸಿವು ಯಾಕಾಗತ್ತೆ ಅಂತಂದ್ರೆ ಈ ದೇಹ ಅನ್ನುವ ಯಂತ್ರ ಹಂಗೆ ಕೆಲಸ ಮಾಡುತ್ತೆ. ನಿದ್ರೆ ಮಾಡ್ತೀವಿ ಯಾಕೆ ಅಂತಂದ್ರೆ ಈ ದೇಹ ದಣಿಯುತ್ತೆ. ದಣಿಯೋದು ಯಾಕೆ? ಪ್ರಕೃತಿಯ ಒಂದು ನಿಯಮ ಅದು. ಅದರಿಂದ ಪ್ರಕೃತಿಯಲ್ಲಿ ಈ ಕರ್ಮ ಏನಾಗತ್ತೆ, ನಮ್ಮ ಮೇಲಿನ ಪರಿಣಾಮ ಅದೇ ಕರ್ಮ. ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಅದು ನನ್ನದೇ ಕರ್ತೃತ್ವ ಅಂತ ಬೇರೆ ಭ್ರಮಿಸ್ತಾನೆ ಅವನು. ಆದರೆ ನಮ್ಮ ಇಚ್ಛೆ ಏನಿರುತ್ತೆ, ಸುಖವನ್ನ ಹೊಂದಬೇಕು ಅಂತ ಇರುತ್ತೆ. ಸುಖದ ಬಯಕೆ ಅಂತನ್ನೋದು ಇರೋದು. ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೀಗೆ ಈ ಪ್ರಕೃತಿ ನಮ್ಮನ್ನ ಈ ರೀತಿ ಭೋಗಿಸುವಂತೆ ಮಾಡುತ್ತೆ. ಅಲಿಂಗಾಂ ಪ್ರಕೃತಿಂ ತ್ವಾಹು ಲಿಂಗೈರನು ಮಿಮೀಮಹೇ ತಥೈವ ಪೌರುಷಂ ಲಿಂಗಂ ಅನುಮಾನಾಧಿಗಮ್ಯತೆ. ಅಲಿಂಗಾಂ ಪ್ರಕೃತಿಂ ತ್ವಾಹು. ಪ್ರಕೃತಿ ಏನಿದೆ ಅದು ಅಲಿಂಗ. ಅಲಿಂಗ ಅಂದ್ರೆ ಅದನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಆಗಲ್ಲ. ಇದು ಪ್ರಕೃತಿ ಅಂತ ಯಾವುದನ್ನು ಹೇಳ್ತೇವೆ? ಎಲ್ಲವೂ ಪ್ರಕೃತಿಯೇ. ನಮ್ಮ ಮನಸ್ಸಿನಿಂದ ಹಿಡಿದು ಹೊರಗಡೆ ಕಾಣುವ ದೊಡ್ಡ ಪದಾರ್ಥದ ತನಕ ಎಲ್ಲವೂ ಪ್ರಕೃತಿ. ಪ್ರಕೃತಿಯ ಬಗ್ಗೆ ಮಾತನಾಡ್ತಾ ಯಾವುದೋ ಒಂದು ಭಾಗದ ಬಗ್ಗೆ ಮಾತ್ರ ಮಾತನಾಡ್ತೇವೆ. ನಮಗೆ ಎಕ್ಸ್ಪರ್ಟೈಸ್ ಇರುವ, ನಮಗೆ ಕೆಲಸದಲ್ಲಿ ತೊಡಗಿರುವ ಯಾವುದೋ ಒಂದು ಕ್ರಿಯೆಯ ಬಗ್ಗೆ ಮಾತನಾಡ್ತೇವೆ. ಅದರಿಂದಾಗಿ ವಸಿಷ್ಠರು ಹೇಳಿದ್ರು, ನೋಡಪ್ಪ, ಅಲಿಂಗಾಂ ಪ್ರಕೃತಿಂ ತ್ವಾಹುಹು ಲಿಂಗೈರನು ಮಿಮೀಮಹೆ. ಇದನ್ನು ತಿಳಿಯೋದು ಹೇಗೆ? ಅನೇಕ ಜ್ಞಾಪಕಗಳಿಂದ. ಇದು ಪ್ರಕೃತಿಯ ಅಂಶವನ್ನು ಒಳಗೊಂಡಿದೆ. ಸ್ವರ್ಗ ಕಂಡಿದ್ದೀವೇನೋ, ಮರೆತು ಹೋಗಿದೆ. ಅವಾಗ ಸ್ವರ್ಗವೂ ಕೂಡ ನಮಗೆ ಅನಿತ್ಯ ಅಂತ ಹೇಗೆ ತಿಳಿಯೋದು? ಲಿಂಗ. ಏನು ಲಿಂಗ? ಕೃತೇನ ನ ಅಕೃತಂ. ಕರ್ಮದಿಂದ ಸಿಗದೇ ಇರೋದು ಯಾವತ್ತೂ ಸಿಗಲ್ಲ. ಕರ್ಮ ಮಾಡಿದರೆ ಕರ್ಮದಿಂದ ಸಿಗದೇ ಇರೋದು ಯಾವತ್ತೂ ಸಿಗಲ್ಲ. ಕರ್ಮದಿಂದ ಸಿಗದೇ ಇರೋದು ಯಾವುದು? ಮುಕ್ತಿ. ಯಾಕೆ ಮುಕ್ತಿ ಸಿಗೋದಿಲ್ಲ? ಅದು ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂದರೆ ಯಾವುದು ನಾವಲ್ಲವೋ ಅದನ್ನು ಬಿಟ್ಟು ನಮ್ಮ ನೈಜ ಸ್ಥಿತಿಯನ್ನು ಹೊಂದುವುದೇ ಮುಕ್ತಿ. ಅಸಹಜವಾದ ಸ್ಥಿತಿಯಿಂದ ಬಿಡುಗಡೆ. ಅದು ಕರ್ಮದಿಂದ ಸಿಗತ್ತಾ? ಸಿಗೋದಿಲ್ಲ. ಅದರಿಂದಾಗಿ ಅಲಿಂಗಾಂ ಪ್ರಕೃತಿಂ ತ್ವಾಹುಹು ಲಿಂಗೈಹೇ ಅನುಮಿಮೀಮಹೆ. ಈ ತರಹದ ಲಿಂಗಗಳನ್ನು ಶಾಸ್ತ್ರದಿಂದ ಪಡೆದು ನಾವೇನು ಮಾಡ್ತೇವೆ? ಹೀಗೆ ಚಿಂತನೆ ಮಾಡ್ತೇವೆ. ಅದರಿಂದ
ಅನುಮಾನಾಧಿಗಮ್ಯತೆ. ಊಹೆ, ಶಾಸ್ತ್ರವನ್ನು ನೋಡಿದ್ದರ ಮೇಲಿನ ಊಹೆ. ಅದಕ್ಕೆ ಮೊದಲ ಹೆಜ್ಜೆ ಏನು ಅಂದರೆ, ಶ್ರೋತ್ರಾದಿ ಇಂದ್ರಿಯಗಳು, ವಾಗಾದಿ ಇಂದ್ರಿಯಗಳು ವಿಷಯ ಪದಾರ್ಥಗಳಲ್ಲಿ ಇವೆ. ಗುಣಾಹ ಗುಣೇಶು ವರ್ತಂತೆ. ಗುಣಾಹ ಅಂತಂದ್ರೆ ಇಂದ್ರಿಯಗಳು, ಗುಣೇಶು ಅಂದ್ರೆ ವಿಷಯಗಳಲ್ಲಿ ಇದೆ. ಅಂದ್ರೆ ಈ ದೇಹ ನಾನು ಭಿನ್ನ ಅನ್ನುವಂತಹ ಅರಿವು. ಇದನ್ನ ನಾನು ಅಹಮೇತಾನಿ ವೈಕುರ್ವನ್ನು ಮಯ್ಯೈತಾನಿ ಇಂದ್ರಿಯಾಣಿಹ, ನಾನು ಇವುಗಳನ್ನು ಮಾಡ್ತಾ ಇದ್ದೇನೆ, ಇಂದ್ರಿಯಗಳನ್ನು ಬಳಸ್ತಾ ಇದ್ದೇನೆ, ಇಂದ್ರಿಯಗಳನ್ನು ನನ್ನಲ್ಲಿದೆ ಅಂತ ಅಂದುಕೊಳ್ತಾ ಇದ್ದೇನೆ. ನಿರಿಂದ್ರಿಯೋ ಹಿ ಮನ್ಯೇತ ವರ್ಣವಾನಸ್ಮಿ ನಿರ್ವೃಣ. ನನ್ನ ಇಂದ್ರಿಯ ಅಲ್ಲ ಇದು, ಈ ದೇಹದ ಇಂದ್ರಿಯಗಳು ನನ್ನ ಇಂದ್ರಿಯ ಅಲ್ಲ, ಆದರೆ ನಾನು ಹಾಗೆ ಅಂದುಕೊಳ್ತಾ ಇದ್ದೇನೆ. ನಿರ್ವೃಣ, ನನಗೆ ಯಾವ ಗಾಯವೂ ಇಲ್ಲ, ಆದರೆ ಅಭಿಮಾನದಿಂದ ಗಾಯವಿದೆ ಅಂತ ಅಂದುಕೊಳ್ತಾ ಇದ್ದೇನೆ. ಅಲಿಂಗೋ ಲಿಂಗಮಾತ್ಮಾನಂ ಅಕಾಲಕಾಲಮಾತ್ಮನಃ ಅಸತ್ವಸತ್ವಮಾತ್ಮಾನಂ ಅತತ್ವಂ ತತ್ವ ಅತತ್ವಸ್ತತ್ವಮಾತ್ಮನಃ. ಅಲಿಂಗ, ನನಗೆ ಯಾವ ಅನುಮಾನದ ಅವಶ್ಯಕತೆ ಇಲ್ಲ ಒಂದರ್ಥ. ಆದರೆ ಜೀವನನ್ನ ನಾನು ತಿಳ್ಕೊಳ್ಬೇಕಾದ್ರೆ ಜೀವ ಅಂದರೆ ಯಾವುದು ಅಂತ ಹುಡುಕ್ತೀನಿ, ನಾನೇ ಹುಡುಕ್ತಾ ಇರೋದು ನನ್ನನ್ನು. ಇದು ಒಂದರ್ಥ. ಇನ್ನೊಂದರ್ಥ ಅಲಿಂಗ, ಈ ಲಿಂಗ ಶರೀರ ನಾನಲ್ಲ, ಆದರೆ ಈ ಶರೀರವೇ ನಾನು ಅಂತ ಅಷ್ಟೇ ಅಲ್ಲ, ಇನ್ನೂ ಗಾಢವಾದ ಅಜ್ಞಾನ, ಈ ಲಿಂಗ ಶರೀರವೇ ನಾನು ಅಂತ. ಅಲಿಂಗೋ ಲಿಂಗಮಾತ್ಮಾನಂ ಅಕಾಲ ಕಾಲಮಾತ್ಮನಃ, ನಾನು ಈ ಕಾಲ ಅಲ್ಲ, ಅಂದರೆ ಬಂದು ಹೋಗುವಂಥವನಲ್ಲ ನಾನು. ಆದರೆ ನನಗೊಂದೊಂದು ಕಾಲ ಇದೆ ಅಂತ ನಾನು ಭ್ರಮಿಸ್ತೇನೆ, ನನಗಿಷ್ಟು ವರ್ಷ ಆಯಿತು ಅಂತ. ಇದು ದೇಹಕ್ಕಾಗಿದ್ದು, ಇದು ದೇಹಕ್ಕಾಗಿದ್ದು. ಅಸತ್ವಸ್ತತ್ವಮಾತ್ಮಾನಂ, ಅಸತ್ವ ಸತ್ವಮಾತ್ಮಾನಂ, ಅತತ್ವಂ ಅತತ್ವಸ್ತತ್ವಮಾತ್ಮನಃ. ಜಡತತ್ವ ಅಲ್ಲ, ಆದರೆ ನನ್ನ ಶರೀರದಿಂದಾಗಿ ನಾನು ಹಾಗೆ ಭ್ರಮಿಸ್ತಾ ಇದ್ದೇನೆ. ಅಮೃತ್ಯುರ್ ಮೃತ್ಯುಮಾತ್ಮಾನಂ, ನನಗೆ ಸಾವು ಇಲ್ಲ, ಆದರೆ ನನಗೆ ಮೃತ್ಯು ಇದೆ ಅಂತ ಭ್ರಮೆ. ಅತಮಾಸ್ತಮ ಆತ್ಮನಃ, ಅಜ್ಞಾನ ಇಲ್ಲ, ಜ್ಞಾನ ರೂಪ, ಆದರೆ ಅಜ್ಞಾನ ಇದೆ ಅಂತ. ಅಕ್ಷೇತ್ರ ಕ್ಷೇತ್ರಮಾತ್ಮಾನಂ, ನಾನು ಜಡವಲ್ಲ, ಆದರೆ ಜಡ ಅಂತ ಭ್ರಮೆ ಇದೆ. ಅಗತಿರ್ಗತಿಮಾತ್ಮನಃ, ಅಕ್ಷೇತ್ರ ಕ್ಷೇತ್ರಮಾತ್ಮಾನಮ ಸರ್ಗಮಾತ್ಮನಃ, ನನಗೆ ಸೃಷ್ಟಿ ಇಲ್ಲ, ಆದರೆ ಸೃಷ್ಟಿ ಇದೆ ಅಂತ ಭ್ರಮಿಸ್ತೇನೆ. ಅತಪಾಸ್ತಪ ಆತ್ಮಾನಂ, ಸಂಕಟವಿಲ್ಲ ನನಗೆ, ಸಂಕಟವಿದೆ ಅಂತ ಭ್ರಮಿಸ್ತೇನೆ. ನನಗೆ ಗತಿ ಇಲ್ಲ, ನಡೆ ಇಲ್ಲ, ಇದ್ದದ್ದನ್ನ ಪಡ್ಕೊಳ್ಳೋದಷ್ಟೇ, ಆದರೆ ಜೀವನದಲ್ಲಿ ಅಭಿವೃದ್ಧಿ ಇದೆ ಅಂತ. ನೀವು ಬೆಳಿಬೇಕು, ಜೀವನದಲ್ಲಿ ಬೆಳಿಬೇಕು. ಬೆಳೆದು ಏನು ಮಾಡೋದು ಅಂತಂದ್ರೆ, ಯಾವುದು ನೈಜವಾಗಿದೆಯೋ ಅದನ್ನು ಪಡೆಯೋದೇ ಬೆಳವಣಿಗೆ, ಇನ್ನೇನು ಹೊಸದೇನು ಬರಲ್ಲ. ಆದರೆ ಅವ್ರ ಜೀವನದಲ್ಲಿ ಬಹಳ ಮುಂದೆ ಬಂದರು ಅಂತೀವಿ. ಲೌಕಿಕವಾದ ಸಮೃದ್ಧಿಯನ್ನ ಆ ರೀತಿ ಹೇಳೋದು ನಾವು, ಜೀವನದಲ್ಲಿ ಮುಂದೆ ಬಂದರು ಅಂತ. ಅಭವೋ ಭವಮಾತ್ಮಾನಂ ಅಭಯೋ ಭಯಮಾತ್ಮನಃ, ಸಂಸಾರವಿಲ್ಲ, ಆದರೆ ಈ ಸಂಸಾರವನ್ನು ಅಂದುಕೊಳ್ತಾ ಇದ್ದೇವೆ. ಭಯವಿಲ್ಲ ವಸ್ತುತಃ, ಆದರೆ ಭಯ ಇದೆ ಅಂತ. ಅಕರ್ತ ಚೈವ ಕರ್ತೃತ್ವಂ, ನಮಗೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಆದರೆ ನಮಗೆ ಸ್ವತಂತ್ರ ಕರ್ತೃತ್ವ ಇದೆ ಅಂತ. ನಮಗೆ ನಾಶ ಇಲ್ಲ. ಅಕ್ಷರ ಕ್ಷರಮಾತ್ಮಾನಂ,
ಇದೆಲ್ಲ ಯಾಕೆ ಅಂದರೆ ಬುದ್ಧಿ ಅನ್ನೋದೊಂದಿಲ್ಲ, ಅದರಿಂದಾಗಿ ಈ ಇಲ್ಲದೆ ಇರೋದೆಲ್ಲ ಇದೆ ಅಂತ ಅಂದುಕೊಳ್ತಾ ಇದ್ದೇವೆ. ನೋಡಪ್ಪ, ಅದರಿಂದಾಗಿ ಅಜ್ಞಾನ ಅನ್ನೋದು ಎಂತಹ ಡೇಂಜರಸ್. ಜಗತ್ತಿನಲ್ಲಿ ಯಾವುದು ನಮ್ಮ ಶತ್ರು ಅಂತಂದರೆ ಅಜ್ಞಾನ ಮಾತ್ರ. ಹೀಗಾಗಿ ಅಜ್ಞಾನದ ವಿರುದ್ಧ ಹೋರಾಡಬೇಕು. ಅಜ್ಞಾನ ವಿರುದ್ಧ ಹೋರಾಡಲಿಕ್ಕೆ ಶಾಸ್ತ್ರವೇ ಆಯುಧ. ಶಾಸ್ತ್ರವನ್ನು ನಾವು ಭಕ್ತಿಯಿಂದ, ಬೇರೆ ಗುಣಗಳಿಂದ, ಬೇರೆ ಗುಣಗಳು, ಒಳ್ಳೆ ಗುಣಗಳು ಅಂತ ಏನಿದೆ, ಪರೋಪಕಾರ, ದಯೆ, ಜ್ಞಾನ, ಬೇರೊಬ್ಬರಿಗೆ ಸಾಂತ್ವನವನ್ನು ಹೇಳೋದು ಇತ್ಯಾದಿ ಗುಣಗಳಿಂದ ಕೂಡಿ ನಾವು ಬಳಸಿದರೆ, ಶಾಸ್ತ್ರವನ್ನು ಓದಿದರೆ ಅದು ಮುಂದಿನ ಜನ್ಮಕ್ಕೂ ಅದು ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣನ ಮಾತು. ಆ ಅಜ್ಞಾನದ ವಿರುದ್ಧವೇ ಹೋರಾಡ್ತಾ ಇರೋದು ಅನ್ನುವಲ್ಲಿಗೆ 287ನೆಯ ಅಧ್ಯಾಯ ಮುಗಿದಿದೆ. ವಸಿಷ್ಠ ಏವಂ ಅಪ್ರತಿಬುದ್ಧತ್ವಾತ್, ಈ ರೀತಿ ಅಪ್ರತಿಬುದ್ಧ, ಅಜ್ಞಾನ ಇರೋದ್ರಿಂದಾಗಿ, ಅಬುದ್ಧ ಜನ ಸೇವನಾತ್, ಬುದ್ಧಿ ಇಲ್ಲದೆ ಇರುವವರನ್ನು ಸೇವೆ ಮಾಡುವುದರಿಂದಾಗಿ ಸರ್ಗ ಕೋಟಿ ಸಹಸ್ರಾಣಿ ಪತನಾಂತಾನಿ ಗಚ್ಚತಿ, ಸಾವಿರಾರು ಜನ್ಮಗಳನ್ನು ತಳೆಯುತ್ತಾನೆ, ಬೇರೆ ಬೇರೆ ಲೋಕಗಳನ್ನು ಅವನು ಪಡೆಯುತ್ತಾನೆ. ಕಲಾ ಪಂಚದಶಿ ಯೋನಿ ತದ್ಧಾಮ ಇತಿ ಪಠ್ಯತೆ. ಜೀವನನ್ನ ಷೋಡಶಿ ಕಲಾ ಅಂತಾರೆ. 16 ಭಾಗಗಳಿವೆ ಈ ಪ್ರಕೃತಿಯಲ್ಲಿ. ಅದನ್ನ ಷೋಡಶ ಕಲ ಪುರುಷ ಅಂತ ಷಟ್ಪ್ರಶ್ನೋಪನಿಷತ್ತು 16 ಕಲೆಗಳಿದೆ ಜೀವನಿಗೆ. ಕಲಾ ಅಂದ್ರೆ ಭಾಗ, ಗೊತ್ತಾಯ್ತಾ? ಈಗ ಸಕಲ ಅಂದ್ರೆ ಪೂರ್ಣ. ಯಾಕೆ? ಪ್ರಕೃತಿಯಲ್ಲಿ ಇರೋದು 14 ಕಲೆಗಳು, ಅಲ್ಲ 15 ಕಲೆಗಳು. 16ನೇ ಅವನು ಅದನ್ನು ಹೊಂದುವಂತಹ ಜೀವ. ಅದು ನಮಗೆ ಆ 16 ಕಲೆಗಳು ಚಂದ್ರನಲ್ಲಿ ಕಾಣುತ್ತವೆ. ಪೂರಯಂತಿ ದಿಶಸ್ಸೋಮಂ ಅಂತ. ದೇವ ಗಾವಹ, ದೇವತೆಗಳು, ಗೋವುಗಳು, ಇವುಗಳೆಲ್ಲ ಚಂದ್ರನಲ್ಲಿ ಕಾಣುವ ಕಲೆಯನ್ನು ತುಂಬಿಸ್ತವೆ. ಅಂದರೆ ಪ್ರಕೃತಿಯಲ್ಲಿ ಒಂದು ಪೂರ್ಣವಾದ ನಡೆಯನ್ನ ಅವುಗಳು ಉಂಟು ಮಾಡುತ್ತವೆ. ಅದಕ್ಕೆ ಕಲಾ. ಆ ಎಲ್ಲ ಕಲೆಗಳು ಇದ್ದ ದಿವಸ ಸಕಲ. ಅದಕ್ಕೆ ಬ್ರಿಟಿಷ್ ಆಡಳಿತದಲ್ಲಿ 1 ರೂಪಾಯಿಗೆ 16 ಆಣೆ ಅಂತ, ಅಥವಾ 1 ಪೈಸೆಗೆ ಇರಬೇಕು, 1 ಪೈಸೆಗೋ 1 ರೂಪಾಯಿಗೋ 16 ಆಣೆ. 1 ರೂಪಾಯಿಗ 16 ಆಣೆ, 16 ಭಾಗಗಳು. 1 ಆಣೆ, 2 ಆಣೆ, 3. ಯಾಕೆ 16? ಯಾಕೆ ಅಂದ್ರೆ ಪ್ರಾಚೀನ ಭಾರತದ ಕಲ್ಪನೆ ಪೂರ್ಣ ಅಂದ್ರೆ 16. ಗೊತ್ತಾಯ್ತಾ? ಪ್ರಾಯ ಇದೇ ಇಂಟೆನ್ಷನ್ ಇಟ್ಟುಕೊಂಡು ನಾರಾಯಣ ಪಂಡಿತಾಚಾರ್ಯ 16 ಸರ್ಗಗಳನ್ನು ಬರೆದ್ರು ಏನೋ. ಜೀವನ ಪೂರ್ಣ ಭಾಗ, ಜೀವನನ್ನ ಅರಿತುಕೊಳ್ಳುವ ಭಾಗ ಇದಾಗತ್ತೆ ಅಂತ. ಮುಖ್ಯ ಪ್ರಾಣನ ಮಹಿಮೆ ತಿಳಿಯುತ್ತೆ ಅಂತ. ಅದಕ್ಕೆ 16 ಅಂತ ಬರೆದ್ರು ಏನು. ಈ 16 ಕಲೆಗಳಲ್ಲಿಯೂ ಪ್ರಾಣ ಹೇಗಿದ್ದಾನೆ ಅಂತ ಹೇಳೋದೇ ಷಟ್ಪ್ರಶ್ನೋಪನಿಷತ್ತು. 16ನೇ ಕಲೆ ಜೀವಸ್ವರೂಪ. ಅದರಿಂದಾಗಿ ಕಲಾ ಪಂಚದಶಿ ಯೋನಿಹಿ, ಈ 15 ಕಲೆಗಳು ಏನಿದೆ ಅದು ಜಗತ್ತು. ಅದರ ಮನೆ ಏನಿದ್ದಾನೆ ನಿತ್ಯಮೇತದ್ವಿಜಾನೀಹಿ ಸೋಮಃ ಷೋಡಶಮೀ ಕಲಾ. 16 ಕಲೆಗಳು, 16ನೆಯ ಕಲೆ. ಈ ಕಲೆಯ ಜೊತೆಗೂಡಿಯೇ ಹುಟ್ಟುತ್ತಾನೆ. ಕಲಯ ಜಾಯತೆ ಜಸ್ರಂ ಪುನಃ ಪುನರಬುದ್ಧಿಮಾನ್.
ಈ ಕಲೆಯ ಜೊತೆಗೇ ಮತ್ತೆ 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 ಹುಟ್ಟುತ್ತಾನೆ ಜೀವ. ಆದರೆ ಈ ಕಲೆ ನನ್ನಲ್ಲಿದೆ ಅನ್ನೋದು ಐಡಿಯಾ ಇರಲ್ಲ. 16ನೇ ಕಲೆ ನಾನು ಅನ್ನೋ ಐಡಿಯಾ ಇರಲ್ಲ. ಶಾಸ್ತ್ರ ಹೇಳಬೇಕು. ಶಾಸ್ತ್ರ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಎಲ್ಲ ಏನೇನೋ ಹೇಳ್ತಾರೆ. ಸೈನ್ಸ್ ಹೇಳಿದ್ದೆ, ನಮ್ಮ ಶಾಸ್ತ್ರ ಹೇಳಿದೆ, ನಮ್ಮ ಶಾಸ್ತ್ರ ಸೈನ್ಸ್ ನಾವು ಮೊದಲೇ ಹೇಳ್ಬಿಟ್ಟಿದ್ವಿ ಅಂತ. ಏನು ಅದೆಲ್ಲ ಬಿಡಿ, ಅದೆಲ್ಲ ವಿವಾದಾಸ್ಪದ. ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಶಾಸ್ತ್ರ ಬೇಕು. ಉಳಿದ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾನೆ. ತನ್ನ ಬಗ್ಗೆ ತಾನೇ ತಿಳ್ಕೊಂಡಿರಲ್ಲ. ಅಷ್ಟು ನಿಕೃಷ್ಟ. ತನ್ನ ಬಗ್ಗೆ ತಾನು ತಿಳ್ಕೊಳ್ಳದೆ ಊರೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಇರ್ತಾನೆ. ಹಾಗಲ್ಲ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಯಾವುದನ್ನು ಹೋಗಬೇಕು, ಎಲ್ಲಿಗೆ ಹೋಗಬೇಕು? ಗೂಗಲನ್ನು ಹೋದರೆ ಮೊರೆ ಹೋಗಿದ್ರೆ ಆಗತ್ತಾ? ಅವನು ಗೂಗಲ್ ಗುರು ಗುಗ್ಗುರು, ಏನು ಪ್ರಯೋಜನ ಇಲ್ಲ. ಅದರಿಂದಾಗಿ ಈ 16ನೇ ಕಲೆಯಾದ ಜೀವ ಈ 15 ಕಲೆಗಳನ್ನು ತಿಳಿದು ಅದರಲ್ಲಿ ಪ್ರಾಣನ ಮಹತ್ವವನ್ನು ತಿಳಿದು 17ನೆಯ ಕಲೆ 18ನೆಯ ಕಲೆಯನ್ನು ತಿಳಿಯೋದು ಜೀವನದ ಉದ್ದೇಶ, ಆನಂದದ ದಾರಿ. ಅದರಿಂದಾಗಿ ಷೋಡಶೀತು ಕಲಾ ಸೂಕ್ಷ್ಮ ಸಸೋಮ ಉಪಧಾರ್ಯತಾಂ ನತೂಪಯುಜ್ಯತೆ ದೇವೈಃ ದೇವಾನ್ ಉಪಯುನಕ್ತಿ ಸಾ. ಈ 16ನೆಯ ಕಲೆ ಇದೆಯಲ್ಲ, ಅದು ಬಹಳ ಸೂಕ್ಷ್ಮ. ಅಂದರೆ ಅವರು ಜೀವಸ್ವರೂಪ. ಆ ಜೀವಸ್ವರೂಪ ಏನಿದೆ, ನತೂಪಯುಜ್ಯತೆ ದೇವೈಃ, ದೇವತೆಗಳಿಗೇನು ಪ್ರಯೋಜನ ಇಲ್ಲ. ದೇವಾನ್ ಉಪಯುನಕ್ತಿ ಸಾ, ದೇವತೆಗಳನ್ನು ಆಶ್ರಯಿಸಿ ಅದಿದೆ. ಹಾಗಾದ್ರೆ ನಾವು ಏನು ಪೂಜೆ ಮಾಡೋದು ದೇವತೆಗಳಿಗೆ? ಜ್ಞಾನ ಇತ್ತು ಅಂತಂದ್ರೆ ದೇವತೆಗಳಿಗೆ ಖುಷಿ ಆಗತ್ತಷ್ಟೆ. ಕರ್ಮದಿಂದ ತೃಪ್ತಿ ಪಡಿಸ್ಲಿಕ್ಕಾಗಲ್ಲ. ಕರ್ಮದ ಹಿಂದೆ ಇರುವ ಜ್ಞಾನವೇ ಅವರಿಗೆ ತೃಪ್ತಿ. ಇಲ್ಲ ಅಂದ್ರೆ ಕರ್ಮದಿಂದ ಏನು? ಷೋಡಶೋಪಚಾರ ಪೂಜೆ ಅದು ಸಾಂಕೇತಿಕ. ಅದು ನಾವು ದೇವತೆಗಳಿಗೆ ಏನು ಕೊಡಬಲ್ಲೆವು? ನಮ್ಮ ಆಹಾರ ಪದಾರ್ಥಗಳನ್ನ ತಿನ್ನಿ ಅಂತನ್ಲಿಕ್ಕಾಗತ್ತಾ? ದೇವತೆಗಳು ಅತ್ಯಂತ ಇಷ್ಟಪಡುವಂತಹದ್ದನ್ನೇನಾದರೂ ಕೊಡ್ಲಿಕ್ಕಾಗತ್ತಾ? ಅದರ ಹಿಂದೆ ಮಾನಸಿಕ ಸಮರ್ಪಣೆ ಇದೆ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಕರ್ಮದಿಂದ ಏನೋ ಸಂತೋಷ ಪಡಿಸ್ಬಿಡ್ತೀವಿ ಅಂತ ಹೋಗ್ತಾ ಇದೀವಿ ಇವತ್ತು. ಕರ್ಮದಿಂದ ಏನೋ ಸಂತೋಷ ಪಡಿಸ್ಬಿಡ್ತೀವಿ ಅಂತ. ಕರ್ಮದಿಂದ ಯಾರನ್ನೂ ಸಂತೋಷ ಪಡಿಸ್ಲಿಕ್ಕಾಗಲ್ಲ. ವಿಶೇಷತಃ ದೇವತೆಗಳನ್ನ, ಮನುಷ್ಯರನ್ನ ಬೇಕಾದರೆ ಕರ್ಮದಿಂದ ಸಂತೋಷ ಪಡಿಸ್ಬೋದು. ಯಾಕೆಂದ್ರೆ ಅವರಿಗೆ ಅದರ ಅಗತ್ಯ ಇರುತ್ತೆ. ಕೈ ಒತ್ತಿ ಕಾಲು ಒತ್ತಿ ಆ ತರಹ ಏನಾದರೂ ಹಾಗೆ ಏನಾದರೂ ಮಾಡಬಹುದು. ಅವರು ವಿಶ್ರಮಿಸಿಕೊಳ್ಳಲಿಕ್ಕೆ ಒಳ್ಳೆಯ ಕುರ್ಚಿಯನ್ನು ಕೊಟ್ಟು ಆ ತರಹ ಏನೋ ಒಂದು ಮಾಡಬಹುದು ಬಿಡಿ. ಹಾಗೆ ದೇವತೆಗಳಿಗೆ ಮಾಡ್ಲಿಕ್ಕೆ ಆತ ಆಸನಂ ಸಮರ್ಪಯಾಮಿ ಅಂತೇವೆ. ಅವ್ರಿಗಿರೋ ಇಷ್ಟು ಪುಟ್ಟ ಆಸನದಲ್ಲಿ ಕೂತ್ಕೊಳ್ತಾನ ದೇವರು? ಬ್ರಹ್ಮಾಂಡವೆಂಬ ದೊಡ್ಡ ಮಂಟಪದಲ್ಲಿ ಕುಳಿತವನಿಗೆ ಇಷ್ಟು ಪುಟ್ಟದ ಆಸನ, ಅದು ಎಂಥದ್ದು? ಪೀಠ ಪೂಜೆ ಮಾಡ್ತೇವೆ, ಆವರಣ ಪೂಜೆ ಮಾಡ್ತೇವೆ. ಅದು ಎಲ್ಲಿಗಾಗಬೇಕು? ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ. ಅದರಿಂದ ಅದರ ಹಿಂದೆ ಇರುವ ಜ್ಞಾನ, ಅದು ಮಾಡಬಾರದು ಅಂತಲ್ಲ. ಈ ಕರ್ಮ ಅನ್ನೋದು ಮೊದಲು ಜ್ಞಾನದ ಸಂಕೇತ. ನಮ್ಮ ಅರ್ಪಣೆ ಅದನ್ನ ಮಾಡದೆ ಹೋದ್ರೆ ನಮಗಾಗಲ್ಲ. ಅದನ್ನ ಕರ್ಮ ಮಾಡಬೇಕು. ಪೂಜೆ ಮಾಡಬೇಕಪ್ಪ, ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು? ನಮ್ಗೆ ಹಾಗೆ ಇದ್ರೆ ನೆನಪಾಗಲ್ವಲ್ಲ. ಈಗ ನಮ್ಮ ಹೃದಯದ ಒಳಗಡೆ ಇರುವ ದೇವರು ಇದನ್ನು ಭೋಗಿಸ್ತಾ ಇದ್ದಾನೆ ಅಂತ ಹೇಳಿ ಭೋಗಿಸಿದರೆ ನೀವು ಬೇರೆ ನೈವೇದ್ಯ ಬೇಡ. ಆದರೆ ನಮಗದು ಪಾಪಿಗಳು ಅನುಸಂಧಾನ ಬರಲ್ವಲ್ಲ. ಅದಕ್ಕೆ ನೈವೇದ್ಯ ಮಾಡಿ, ಅದು ಸಂಕೇತ. ಆ ಸಂಕೇತ ಆಮೇಲೆ ಹೃದಯದ ಒಳಗಡೆ ದೇವರಿದ್ದಾನೆ, ನಾನು ನನ್ನ ಬಿಂಬರೂಪಿಯಾದ ದೇವರು ಇದನ್ನು ಭೋಗಿಸ್ತಾನೆ. ಆಮೇಲೆ ಈ ಭೋಗ ಏನಿದೆ ಒಳಗಡೆ ಆಗುವಂಥದ್ದು, ಇದು ನನಗೆ
ಪ್ರತಿಮೆಯ ಒಳಗಡೆಯೂ ಆರಾಧನೆ, ಪ್ರತಿಮೆಯ ಒಳಗಡೆ ಇರುವ ದೇವರು ಇದನ್ನು ಭೋಗಿಸ್ತಾನೆ ಅಂತ. ಇದು ಈ ಅನುಸಂಧಾನ ಬರಲಿಕ್ಕೆ ಈ ಹೊರಗಡೆಯ ಕ್ರಿಯೆ, ಹೊರಗಡೆಯ ಕ್ರಿಯೆಯೇ ಅಂತಿಮ ಆಗಲ್ವಲ್ಲ. ಈ ಎಚ್ಚರ ಇರಬೇಕು. ಅದರಿಂದಾಗಿ ನತೂಪಯುಜ್ಯತೆ ದೇವೈಹಿ, ಜೀವನಿಂದ ದೇವತೆಗಳಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ದೇವಾನ್ ಉಪಯುನಕ್ತಿ ಸಾ, ದೇವತೆಗಳನ್ನು ಅವನು ಬಳಸ್ತಾನೆ. ಏವಂ ತಾಂ ಕ್ಷಪಯಿತ್ವಾ ಹಿ ಜಾಯತೆ ನೃಪಸತ್ತಮ, ಸಾಹ್ಯಸ್ಯ ಪ್ರಕೃತಿರ್ದೃಷ್ಟ ತತ್ಕ್ಷಯಾನ್ ಮೋಕ್ಷ ಉಚ್ಯತೆ. ಈ ರೀತಿಯಾದ ತನ್ನ ಸುತ್ತ ಇರುವ ಪರಿವೇಶವನ್ನು ಕಳಚಿಕೊಳ್ಳುವುದೇನಿದೆ ಅದನ್ನ ಮೋಕ್ಷ ಅಂತ ಕರೀತಾರೆ. ಈ 15 ಕಲೆಗಳನ್ನ ಬಿಡಿಸಿಕೊಂಡ್ರೆ ಜೀವ, ಅದೇ ಮೋಕ್ಷ. ತದೇವಂ ಷೋಡಶಕಲಂ ದೇಹಮವ್ಯಕ್ತ ಸಂಜ್ಞಕಂ ಮಮಾಯಮಿತಿ ಮನ್ವಾನಃ ತತ್ರೈವ ಪರಿವರ್ತತೆ. ಈ ರೀತಿ 16 ಕಲೆಗಳಿರುವ ಈ ಶರೀರವನ್ನು ತನ್ನದು ಅಂತ ಅಂದುಕೊಳ್ತಾನೆ. ಇದನ್ನ ಇನ್ನೊಂದು ರೀತಿ ಹೇಳಬೇಕಾದ್ರೆ ಪಂಚವಿಂಶಸ್ತಥೈವಾತ್ಮ, 20ನೇ ಅವನು, 25ನೇ ಅವನು, 25ನೇ ಅವನು ದೇವರು ಅಂತಲೂ ಹೇಳಬಹುದು. ಅದೇ ನಿನ್ನೆ ಒಂದು ಲೆಕ್ಕ ನೋಡುದುವಲ್ಲ, 10 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು 2 ಸೇರಿದ್ರೆ 10, 1 ಮನಸ್ಸು 11 ಆಯ್ತು. ಆಮೇಲೆ ಪಂಚಭೂತಗಳು ಶಬ್ದಾದಿ ವಿಷಯಗಳು 10 ಆಯ್ತು. 10, 11, 21. ಸತ್ವರಜಸ್ತಮೋ ಗುಣಗಳು 1 ಯೂನಿಟ್, ಮನಸ್ಸು 23, ಮಹತ್ತತ್ವ 24. ಇದನ್ನ ಅಹಂಕಾರ ತತ್ವ ಮಹತ್ತತ್ವ 1 ಯೂನಿಟ್ ಅಂತ ಮಾಡಿದ್ರೆ 24ನೇ ಜೀವ ಆಗ್ತಾನೆ. ಅಥವಾ ಜೀವ ಮತ್ತು ಪ್ರಕೃತಿ 23 ಆಗತ್ತೆ, 24ನೇ ದೇವರಾಗ್ತಾನೆ. ಈ ರೀತಿ ಏನಿದೆ ಇವನನ್ನ ಪಡೆಯಲಿಕ್ಕೆ ನಾವೇನ್ ಮಾಡಬೇಕು? ಪ್ರಯತ್ನ ಪಡಬೇಕು. ಇದನ್ನೆಲ್ಲ ಪಡಲಿಕ್ಕೆ ಜ್ಞಾನಿಗಳ ಸಂಪರ್ಕ ಬೇಕು. ಜ್ಞಾನಿಗಳ ಸಂಪರ್ಕಕ್ಕೆ ಭಾಗ್ಯ ಬೇಕು. ಆ ಭಾಗ್ಯ ಸಿಗಲಿಕ್ಕೆ ಕರ್ಮ ಬೇಕು. ಆ ಕರ್ಮ ಅನ್ನೋದು ಯಾವಾಗ ಸಫಲ ಆಗೋದು ಅಂದ್ರೆ ಜ್ಞಾನದಲ್ಲಿ ಕೊನೆಯಾದಾಗ. ಕೃಷ್ಣ ಹೇಳಲ್ವೇ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಅಖಿಲಂ 2 ರೀತಿ ಪದಚ್ಛೇದ ಇದೆ, ಅಖಿಲಂ ಅಖಿಲಂ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಕೃಷ್ಣ ಹೇಳುವಂತಹ ಮಾತು. ಎಲ್ಲ ಕರ್ಮಗಳು ಕಡೆಯಲ್ಲಿ ಜ್ಞಾನದಲ್ಲಿ ಕೊನೆಗೊಳ್ಳುತ್ತವೆ. ಹೀಗಾಗಿ ನಮ್ಮ ಕರ್ಮ ಯಶಸ್ವಿ ಆಗ್ತಾ ಇದೆ ಅಂತ ಹೇಗೆ ಪರೀಕ್ಷೆ ಮಾಡಿಕೊಳ್ಳೋದು? ಲೆಕ್ಕ ಮಾಡುತ್ತೇವೆ. ಮಾಡಿದ ಲೆಕ್ಕ ಸರಿ ಇದೆಯೋ ಇಲ್ವೋ ಹೇಗೆ? ಒಂದು ಲೆಕ್ಕ ಇತ್ತಲ್ಲ, ಕೂಡುವ ಲೆಕ್ಕ, ಅದು ಸರಿ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಮತ್ತದನ್ನ ಕಳಿಬೇಕು. 0 ಬಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಹೀಗಾಗಿ ಬೇರೆ ಬೇರೆ ಮೆಥಡ್ ಇದೆ ಅದಕ್ಕೆ. ಆ ರೀತಿ ನಮ್ಮ ಕರ್ಮ ಜ್ಞಾನಕ್ಕೆ ಪೋಷಕವಾಗ್ತಾ ಇದೆಯಾ, ಮಾರಕವಾಗ್ತಾ ಇದೆಯಾ ಅಂತ ಪದೇ ಪದೇ ಪರೀಕ್ಷೆ ಮಾಡಿಕೊಳ್ಬೇಕು. ಅದನ್ನು ನೋಡಿಕೊಂಡು ನಮ್ಮ ಕರ್ಮ ಯಶಸ್ವಿಯೋ ಅಲ್ವೋ, ಇದು ಕ್ರಮ. ಅದರಿಂದಾಗಿ ಇದು ದಾರಿ, ಇದು ಗುರಿ ಅಂತಂದ್ರು. ಕರಾಲಜನಕಃ ಅಕ್ಷರಾಕ್ಷರಯೋರೇವ ದ್ವಯೋ ಸಂಬಂಧ ಉಚ್ಯತೆ. ನೀವು ಹೇಳಿದ್ರಿ ಕರಾಲ ಜನಕ, ಅದೇ ಜನಕ. ಆ ಜನಕನ ಹೆಸರು ಕರಾಳ ಅಂತ. ಆ ಕರಾಳ ಜನಕ ಕೇಳಿದ, ವಸಿಷ್ಠರೇ, ಈ ಅಕ್ಷರ ಹಾಗೂ ಕ್ಷರ
ಇದಕ್ಕೇನು ಸಂಬಂಧ? ಗಂಡು ಹೆಣ್ಣಿನ ಸಂಬಂಧವಾ ಹೇಗೆ? ಪ್ರಕೃತಿ ಅನ್ನೋದು ಹೆಣ್ಣು, ಪುರುಷ ಅನ್ನೋನು ಗಂಡು, ಈ ತರಹ ಸಂಬಂಧವಾ? ಋತೇನ ಪುರುಷೇಣೇಹ ಸ್ತ್ರೀ ಗರ್ಭಂ ಧಾರಯತ್ಯುತ. ಈ ಅಕ್ಷರ ಮತ್ತೆ ಕ್ಷರ ಪ್ರಕೃತಿ. ಪುರುಷ ಇಲ್ಲದೆ ಹೆಣ್ಣು ಗರ್ಭವನ್ನ ಹೆರುವುದಿಲ್ಲ, ಗರ್ಭವನ್ನ ಪಡೆಯುವುದಿಲ್ಲ. ಋತೆ ಸ್ತ್ರೀಯಂನ ಪುರುಷೋ ರೂಪಂ ನಿರ್ವರ್ತಯೇ ತಥಾ. ಹೆಣ್ಣು ಇಲ್ಲದೆ ಪುರುಷ ತನ್ನ ರೂಪವನ್ನ ಒಡಮೂಡಿಸುವುದಿಲ್ಲ. ಯಾವುದರಲ್ಲಿ ಅವನು ಮೂಡಿಸಬೇಕು? ಸೃಷ್ಟಿ ಮಾಡಬೇಕು ಅಂತಂದ್ರೆ ಗಂಡು ಬೇಕು, ಹೆಣ್ಣು ಬೇಕು. ಆ ರೀತಿ ಈ ಗಂಡು ಯಾರು? ಅಕ್ಷರ ಪುರುಷನ. ಹೆಣ್ಣು ಯಾರು? ಕ್ಷರ ಪುರುಷಳ. ಪ್ರಕೃತಿ ಅನ್ನುವ ಕ್ಷರ ಹೆಣ್ಣು ಅಂತ ಇಟ್ಕೊಳ್ಳೋದಾ, ಅಕ್ಷರ ಅನ್ನುವ ಗಂಡು ಪುರುಷ ಅಂತ ಇಟ್ಟುಕೊಂಡು ಈ ಪರಮಾತ್ಮ ಹಾಗೂ ಪ್ರಕೃತಿ ಆಗಲಿ, ಜೀವಾತ್ಮ ಹಾಗೂ ಪ್ರಕೃತಿ ಆಗಲಿ, ಇವೆರಡಕ್ಕೆ ಇರುವ ಸಂಬಂಧ ಏನು? ಅನ್ಯೋನ್ಯಸ್ಯೈವ ಸಂಬಂಧಾತ್ ಅನ್ಯೋನ್ಯ ಗುಣ ಸಂಶ್ರಯಾತ್ ರೂಪಂ ನಿರ್ವರ್ತಯತ್ಯೇತತ್ ಏವಂ ಸರ್ವಾಸು ಯೋನಿಷು. ಪುರುಷ ಹಾಗೂ ಪ್ರಕೃತಿ ಇಬ್ಬರ ಸಂಬಂಧದಿಂದ ಇಬ್ಬರಲ್ಲಿಯೂ ಎರಡೂ ಗುಣ ಮೂಡುತ್ತೆ. ಹಾಗೆ ಅಲ್ವಾ ಗಂಡು ಹೆಣ್ಣಿನ ಸಂಬಂಧವೂ ಕೂಡ, ಗುರು ಶಿಷ್ಯರ ಸಂಬಂಧವೂ ಕೂಡ ಹಾಗೆ ಅಲ್ವಾ? ಗುರು ಹಾಗೂ ಶಿಷ್ಯರ ಸಂಬಂಧ ಗಂಡ ಹೆಂಡಿರ ಸಂಬಂಧದ ಹಾಗೆ. ಗಂಡ ಹೆಂಡಿರ ಪ್ರೇಮ ಕಾಮಗಳು ಯಾವ ರೀತಿ ಮಗುವಾಗಿ ರೂಪುಗೊಳ್ಳುತ್ತೆ, ಹಾಗೆ ಶಿಷ್ಯ ಹಾಗೂ ಗುರುಗಳ ಪ್ರೀತಿ ಅದು ಜ್ಞಾನವಾಗಿ ತೋರಿಕೊಳ್ಳುತ್ತೆ. ಜ್ಞಾನವೆಂಬ ಮಗ. ಇಬ್ಬರದು ಈ ತರಹ ಸಂಬಂಧ. ಶಿಷ್ಯನನ್ನು ನೋಡಿ ಶಿಷ್ಯನಿಗೆ ಹೇಳ್ತಾ ಗುರುಗಳು ಕಲಿತಾರೆ. ಗುರುಗಳ ಗುಣಗಳನ್ನು ನೋಡ್ತಾ, ಅವರ ನಡೆಗಳನ್ನು ನೋಡ್ತಾ, ಅವರ ಸೂಕ್ಷ್ಮ ಸಂಗತಿಗಳನ್ನು ನೋಡ್ತಾ ಶಿಷ್ಯ ಕಲಿತಾನೆ. ಅವನಿಂದ ಒಂದು ಜ್ಞಾನಾಗ್ನಿ ಮೂಡುತ್ತೆ. ಆ ರೀತಿ ಪ್ರಕೃತಿ ಪುರುಷರ ಸಂಬಂಧವಾ ಹೇಗೆ? ಸ್ತ್ರೀ ಪುಂಸೋರಭಿಸಂರೋಧಾತ್ ಅನ್ಯೋನ್ಯ ಗುಣ ಸಂಶ್ರಯಾತ್ ಋತೌ ನಿರ್ವರ್ತತೆ ರೂಪಂ ತದ್ವಕ್ಷ್ಯಾಮಿ ನಿದರ್ಶನಂ. ನೋಡಿ, ಹೆಣ್ಣು ಹಾಗೂ ಗಂಡು ಪರಸ್ಪರ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾರೆ. ಹೆಣ್ಣಿನ ಗುಣದಿಂದ ಗಂಡು ಇನ್ಫ್ಲೂಯೆನ್ಸ್ಡ್ ಆಗ್ತಾನೆ, ಗಂಡಿನ ಗುಣದಿಂದ ಹೆಣ್ಣು ಇನ್ಫ್ಲೂಯೆನ್ಸ್ಡ್ ಆಗ್ತಾಳೆ. ಆಗ ಎರಡೂ ಕೂಡಿದ ಒಂದು ರೂಪ ಹೊರಗಡೆ ಬರುತ್ತೆ. ಆ ರೀತಿ ಯೇ ಗುಣ ಪುರುಷಸ್ಯೇಹ ಯೇ ಚ ಮಾತೃಗುಣಾಸ್ತಥಾ ಅಸ್ಥಿ ಸ್ನಾಯು ಚ ಮಜ್ಜಾನಂ ಜಾನೀಮಪ್ಪಿತೃತೋ ದ್ವಿಜಾ. ತಾಯಿಯಿಂದ ಕೆಲವು ಗುಣಗಳು, ಮೂಳೆ, ಸ್ನಾಯು, ಬೋನ್ ಮ್ಯಾರೋ, ಇವುಗಳೆಲ್ಲ ತಂದೆಯಿಂದ ಬರುತ್ತೆ ಅಂತ ಕೇಳಿದ್ದೇವೆ, ಹೌದಾ? ತ್ವಂ ಮಾಂಸಂ ಶೋಣಿತಂ ಚೇತಿ ಮಾತೃಜಾನ್ಯಪಿ ಶುಶ್ರುಮಃ. ತ್ವಕ್ ಚರ್ಮ, ಮಾಂಸ, ರಕ್ತ, ಇವುಗಳು ತಾಯಿಯಿಂದ ಹುಟ್ಟತ್ತೆ ಅಂತ ಕೇಳಿದ್ದೀವಿ. ಏವಮೇತದ್ವಿಜ ಶ್ರೇಷ್ಠ ವೇದಶಾಸ್ತ್ರೇಷು ಪಠ್ಯತೆ ಪ್ರಮಾಣಂ ಯಚ್ಚ ವೇದೋಕ್ತಂ ಶಾಸ್ತ್ರೋಕ್ತಂ ಯಚ್ಚ ಪಠ್ಯತೆ. ಏವಮೇತದ್ವಿಜ ಶ್ರೇಷ್ಠ ವೇದಶಾಸ್ತ್ರೇಷು ಪಠ್ಯತೆ. ಈ ರೀತಿ ಜೀವ ಒಂದೊಂದನ್ನ ಒಬ್ಬೊಬ್ಬರಿಂದ ಪಡಿತಾನೆ. ಒಂದು ಮಗು ತಂದೆಯಿಂದ ಸ್ವಲ್ಪ ಪಡೆಯುತ್ತೆ, ತಾಯಿಯಿಂದ ಸ್ವಲ್ಪ ಪಡೆಯುತ್ತೆ. ಏವಮೇವಾಭಿಸಂಬದ್ಧೌ ನಿತ್ಯಂ ಪ್ರಕೃತಿ ಪುರುಷೌ. ಹೀಗೆ ಪ್ರಕೃತಿ ಹಾಗೂ ಪುರುಷರು ಯಾವಾಗಲೂ ಜೊತೆಯಾಗಿರ್ತಾರೆ. ಯಾವಾಗಲೂ ಜೊತೆಯಾಗಿರ್ಬೇಕಾದ್ರೆ ಮೋಕ್ಷ ಧರ್ಮೋ ನ ವಿದ್ಯತೆ. ಮೋಕ್ಷ ಅಂತ ಒಂದು ಕಾನ್ಸೆಪ್ಟೇ ಅಸಂಗತ ಅಂತ ನನಗನ್ಸುತ್ತೆ. ಯಾಕೆ? ಪ್ರಕೃತಿ ಇಲ್ಲದೆ ಪುರುಷನಿಲ್ಲ, ಪುರುಷನಿಲ್ಲದೆ ಪ್ರಕೃತಿ ಇಲ್ಲ.
ಬಿಡುಗಡೆ ಯಾರಿಗೆ? ಜೀವನಿಗೆ. ಜೀವ ಇವರಿಬ್ಬರ ಮಗು, ಇವರಿಬ್ಬರ ಗುಣವೂ ಅವನಲ್ಲಿ ಮೂಡುತ್ತೆ. ಅಂದ್ರೆ ಮೋಕ್ಷ ಅನ್ನೋದು ಎಲ್ಲಿಂದ ಬಂತು? ಸ್ವತಂತ್ರ ಅಸ್ತಿತ್ವವೇ ಇಲ್ಲ ಪ್ರಕೃತಿಯನ್ನ ಬಿಟ್ರೆ. ಮೋಕ್ಷ ಧರ್ಮೋ ನ ವಿದ್ಯತೆ. ಇದರ ಬಗ್ಗೆ ನಿಮಗೊಂದು, ಈ ಪ್ರಶ್ನೆಯ ಬಗ್ಗೆ ಒಂದು ಸಂಗತಿ ಹೇಳಬೇಕು. ತೆಲುಗು ದೇಶದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಪ್ರಖರವಾಗಿ ಭಾರತೀಯತೆಯನ್ನು ವಿರೋಧಿಸುವ ಅನೇಕ ಲೇಖಕರಿದ್ದಾರೆ. ತಾಪಿ ಧರ್ಮರಾವ್, ಆಮೇಲೆ ನಾರ್ಲಾ ಅಂತ ಒಬ್ರು. ಆ ನಾರ್ಲಾ ಅನ್ನುವ ಒಬ್ಬ ಲೇಖಕ ಅವನು ಹೇಳ್ತಾನೆ, ಸಮಾಧಿ ಅಂತಂದ್ರೆ ಮೆದುಳನ್ನ ಮಂಕುಗೊಳಿಸಿಕೊಳ್ಳೋದು ಬಿಟ್ರೆ ಬೇರೇನು ಅಲ್ಲ. ಮೆದುಳ ಸ್ಪಂದಿಸದೇ ಇರೋದು, ಹೊರಗಡೆಯ ವಸ್ತುಗಳಿಗೆ ಸ್ಪಂದಿಸದೇ ಇರೋದನ್ನ ಭಾರತೀಯರು ಸ್ಥಿತಪ್ರಜ್ಞತೆ ಅಂತಾರೆ. ರಿಯಾಕ್ಷನ್ ಇಲ್ಲ, ಮೊಂಡಾಗಿ ಬಿಡತ್ತೆ ಪ್ರಜ್ಞೆ. ಅದನ್ನ ಏನಂತ ಕರೀತಾರೆ ಭಾರತೀಯರು? ಸ್ಥಿತಪ್ರಜ್ಞ. ನೋಡಿ, ಆ ಹೆಸರೇ ಹೇಳುತ್ತೆ, ಸ್ಥಿತ ಪ್ರಜ್ಞ. ಬುದ್ಧಿ ನಿಂತು ಹೋಗೋದು, ರಿಯಾಕ್ಟೇ ಮಾಡಲ್ಲ ಅದು. ಅದರಿಂದ ಭಾರತೀಯರಿಗೆ ಒಂದು ಭ್ರಮೆ ಇದೆ, ಅವ್ರು ಬರೆಯೋದು. ಇವರೆಲ್ಲ ಹಾಗೆ ಅಂದ್ಕೊಂಡ್ರು. ಆದ್ರೆ ಒಂದು ಸ್ವಲ್ಪ ನೀವು ಆಚಾರ್ಯರನ್ನ ನೋಡಿದ್ರೆ, ಸ್ಥಿತಪ್ರಜ್ಞ ಅಂದ್ರೆ ದೇವರಲ್ಲಿ ನೆಲೆಗೊಂಡ ಬುದ್ಧಿ ಅಂತ. ನಿಂತು ಹೋದ ಬುದ್ಧಿ ಅಂತಂದ್ರೆ ಕೋಮಾದಲ್ಲಿರೋನು ಆಗ್ತಾನೆ. ಸ್ಥಿತಪ್ರಜ್ಞ ಇವ್ರ ಪ್ರಕಾರ ಈ ಬುದ್ಧಿ ಸ್ಥಗಿತ ಆದವನು ಯಾರೂ ಆಗ್ತಾನೆ. ಹಾಗಲ್ಲ ಅದರ ಅರ್ಥ. ಇಲ್ಲಿ ಅದಕ್ಕೆ ಬೇರೆ ಆಯಾಮಗಳಿದೆ. ಸಮಾಧಿ ಇಲ್ಲ, ಧ್ಯಾನ ಇಲ್ಲ ಅಂದ್ಮೇಲೆ ಮೋಕ್ಷ ಇರತ್ತಾ ಅಂತ ಅವನು ಕೇಳ್ತಾನೆ. ಅದೇ ರೀತಿ ಇಲ್ಲಿ ಇರೋದು. ಅದರಿಂದ ಮೋಕ್ಷ ಧರ್ಮ ನೈವಿದ್ಯತೆ. ಮೋಕ್ಷ ಅನ್ನೋದೇ ಒಂದಿಲ್ಲ ರೀ. ಜೀವ ಪ್ರಕೃತಿಯನ್ನ, ಪುರುಷವನ್ನ ಮೀರಿ ಇರ್ಲಿಕ್ಕಾಗೋದೇ ಇಲ್ಲ. ಇದ್ರ ಜೊತೆಗೇನೆ ಬಾಳ್ಬೇಕು ಅಲ್ವಾ? ಕೇಳಿದಾಗ ಹೌದು ಅಂತ ಅನ್ಸತ್ತೆ. ಅಥವಾ ನಂತರ ಕೃತಂ ಕಿಂಚಿದೇವ ನಿದರ್ಶನಂ ತನ್ಮಮ ಚಕ್ಷ್ವತತ್ವೇನ ಪ್ರತ್ಯಕ್ಷೋಹಸಿ ಸರ್ವಥಾ. ಅಥವಾ ಬೇರೆ ಯಾವುದಾದ್ರೂ ನಿದರ್ಶನವಿದೆಯೋ? ಪ್ರತ್ಯಕ್ಷೋಹಿ ಅಸಿ ಸರ್ವಥಾ, ನಿನಗೆ ಪ್ರತ್ಯಕ್ಷವಿದೆ, ಎಲ್ಲವೂ ಪ್ರತ್ಯಕ್ಷವಿದೆ. ಮೋಕ್ಷ ಕಾಮ ವಯಂ ಚಾಪಿ ಕಾಂಕ್ಷಾಮೋ ಯದನಾಮಯಂ ಅದೇಹಮದರಂ ನಿತ್ಯಂ ಅತೀಂದ್ರಿಯ ಮನೀಶ್ವರಂ. ಅದರಿಂದ ವಯಂ ಚಾಪಿ ಮೋಕ್ಷ ಕಾಮಾಹ, ನಮಗೆ ಬಿಡುಗಡೆಯ ಬಯಕೆ ಇದೆ. ಬಿಡುಗಡೆ ಇದೆ ಅಂತ ಒಂದು ಇದ್ರೆ ಅದರಷ್ಟು ಖುಷಿ ಪಡೋರು ನಾವು, ಬೇರೆ ಯಾರೂ ಅಲ್ಲ. ಆದರೆ ನಮಗೆ ಈ ಪ್ರಶ್ನೆ ಕಾಡ್ತಾ ಇದೆ, ಪ್ರಕೃತಿಯಿಂದ ದಾಟಿಕೊಳ್ಳೋದು ಅಂದ್ರೆ ಹೇಗೆ? ಜೀವ ಪ್ರಕೃತಿ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಮೋಕ್ಷ ಯಾರಿಗೆ, ಎಲ್ಲಿಂದ, ಹೇಗೆ? ಶಾಸ್ತ್ರದಲ್ಲಿ ಒಂದು ಸಂಗತಿಯನ್ನ ಹೇಳಬೇಕು ನಿಮಗೆ. ವ್ಯತಿರೇಕಾನುಮಾನ ಅಂತ ತರ್ಕಶಾಸ್ತ್ರದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ನಿಮಗೆ ಆತ್ಮ ಇದೆ ಅಂತ ಕನ್ವಿನ್ಸ್ ಮಾಡಬೇಕು. ಅದಕ್ಕೆ ಅವರೊಂದು ಲಾಜಿಕ್ ಅನ್ನು ಪ್ರಯೋಗ ಮಾಡ್ತಾರೆ. ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್.
ಬದುಕಿರುವ ಶರೀರದಲ್ಲಿ ಆತ್ಮನಿದ್ದಾನೆ, ಕ್ರಿಯೆ ಇದೆ, ಆದ್ದರಿಂದ ನಿದರ್ಶನ ಯಾವುದನ್ನು ಕೊಡಬೇಕು ನೀವು? ನಿದರ್ಶನವೇ ಇಲ್ಲ. ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಯಾಕೆ ಅಂದ್ರೆ ಯಾವುದನ್ನು ಕೊಟ್ಟರು ಅದು ಆ ಶರೀರದಲ್ಲಿ ಕ್ರಿಯೆ ಇದೆ, ಅದು ಬಿಟ್ಟು ಬೇರೆ ಕಡೆ ಹೇಳಬೇಕು. ನೀವು ಬಿಟ್ಟು ಬೇರೆ ಕಡೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಅದರಿಂದ ಪ್ರಕೃತಿ ಇಲ್ಲದೆ ಜೀವನೇ ಇಲ್ಲ. ನೀವು ಹೇಳ್ತಾ ಇದ್ದೀರಾ ಬಿಡುಗಡೆ ಅಂತ, ವ್ಯತಿರೇಕ ದೃಷ್ಟಾಂತದ ತರಹ ಆಗಲಿಲ್ವಾ? ಇದನ್ನ ನೀವು ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಜಗತ್ತಿನಲ್ಲಿ ಯಾವ್ಯಾವ ಶರೀರ ಇದೆಯೋ ಆ ಎಲ್ಲ ಶರೀರದಲ್ಲಿಯೂ ಜೀವ ಇರಬೇಕು, ಕ್ರಿಯೆ ಇರಬೇಕು. ಮರಣವನ್ನ ತಗೊಂಡ್ರೆ ಅಲ್ಲಿ ಕ್ರಿಯೆ ಇಲ್ಲ, ಆತ್ಮ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಜೀವ ಶರೀರ ತೆಗೆದುಕೊಂಡ್ರೆ ಜಗತ್ತಿನ ಪ್ರತಿಯೊಂದು ಆಕ್ಟಿವ್ ಆಗಿರುವ ಶರೀರವೂ ಕೂಡ ಏನನ್ನು ಪ್ರೂವ್ ಮಾಡಲಿಕ್ಕೆ ಬರೋದು. ಇವಾಗ ಪೊಲೀಸರು ಹೇಗೆ ಸಾಕ್ಷಿಗಳಾಗಲ್ಲ ಅಂತ ಹೇಳ್ತಾರೋ ಹಾಗೆ ಈ ಅನುಮಾನಕ್ಕೆ ಒಂದು ಸಾಕ್ಷಿ ಇಲ್ಲ, ಒಂದು ದೃಷ್ಟಾಂತ ಇಲ್ಲ. ಈ ತರಹದ ಒಂದು ಪರಿಸ್ಥಿತಿ. ಅದರಿಂದಾಗಿ ಪ್ರಕೃತಿಯಿಂದ ಬಿಡುಗಡೆಯೇ ನಾವಂತೂ ಊಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ಅದು ಹೇಗೆ ಹೇಳ್ತಿದ್ದೀರಾ? ಮೋಕ್ಷ ಅಂತ ಒಂದಿದೆ, ಅದು ಪ್ರಕೃತಿಯಿಂದ ಬಿಡುಗಡೆ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಇದು ಪ್ರಶ್ನೆ. ಅದನ್ನ ಈಗ ನಾನು ಹೇಳಿದ್ದೆಲ್ಲ ಜೀವತ್ ಶರೀರ ಅದನ್ನೆಲ್ಲ ತೆಗೆದು ಬಿಡಿ. ಸುಮ್ಮನೆ ಒಂದು ಹೇಳಿದ್ದು ನಿಮಗೆ ಗೊಂದಲ ಆಗೋದಾದ್ರೆ ತೆಗಿರಿ. ಅದಿರೋದಿಷ್ಟೇ, ಜೀವ ಪ್ರಕೃತಿ ಇಲ್ಲದೆ ಇರೋದೇ ಇಲ್ಲ. ಪ್ರಕೃತಿಯಿಂದ ಬಿಡುಗಡೆ ಅಂದ್ರೆ ಜೀವನ ಅಸ್ತಿತ್ವವೇ ಇಲ್ಲ ಅಂತ ಆಗುತ್ತೆ. ಬಿಡುಗಡೆ ಎಲ್ಲಿಂದ ಅಂತ ಅವ್ರ ಪ್ರಶ್ನೆ. ಈ ಪ್ರಶ್ನೆ ಇದೆಯಲ್ಲ ಬಹಳ ಪ್ರಬಲವಾಗಿದೆ. ಈ ಪ್ರಶ್ನೆ ಯಾವುದರಿಂದ ಬಿಡುಗಡೆ? ಜಗತ್ತಿನಿಂದ ಬಿಡುಗಡೆ. ಜಗತ್ತು ಅಂದ್ರೆ ಏನು? ಪ್ರಕೃತಿ. ಪ್ರಕೃತಿಯಿಂದ ಬಿಡುಗಡೆ ಹೊಂದಿದ್ರೆ ಜೀವ ಆರಾಮಾಗಿರ್ತಾನೆ ಅಂತ. ಅದೇ ಸಾಧ್ಯವಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಪ್ರಕೃತಿಯನ್ನ ಜೀವನಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಈ ತರಹದ ಪ್ರಶ್ನೆ ಕೇಳಿ ಅವನು ಉಪರಮಿಸಿದ. ವೇದವೇ ಹೇಳ್ತಾ ಇದ್ದ ನೋಡಿ ಅಂತ ಬೇರೆ. ಅದಕ್ಕೆ ವಸಿಷ್ಠರ ಒಂದು ಶಾಕಿಂಗ್ ಉತ್ತರ ಇದೆ. ಓಹೋ, ವೇದ 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 ಅಂತ ಹೇಳ್ತಾ ಇದ್ದೀರಲ್ವಾ? ಯದೇ ತದುಕ್ತಂ ಭವತಾ ವೇದಶಾಸ್ತ್ರ ನಿದರ್ಶನಂ ಏವಮೇತದ್ಯಥಾ ಚೈತತ್ ನ ಗೃಹ್ಣಾತಿ ತಥಾ ಭವಾನ್. ವೇದ 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 ಅಂತ ಹೇಳ್ತಾ ಇದ್ದೀರ ನೋಡಿ. ವೇದದಲ್ಲಿ ಹೀಗಿದೆ, ವೇದದಲ್ಲಿ ಹಾಗಿದೆ. ಅದರ ಸ್ಪಿರಿಟ್ ಅರ್ಥ ಮಾಡ್ಕೊಂಡಿಲ್ಲ, ಮೇಲ್ನೋಟದ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರಾ. ಧಾರ್ಯತೆ ಹಿ ತ್ವಯಾ ಗ್ರಂಥ ಉಭಯೋರ್ವೇದಶಾಸ್ತ್ರಯೋ ನತು ಗ್ರಂಥಸ್ಯ ತತ್ವಜ್ಞೋ ಯಥಾವತ್ವಂ ನರೇಶ್ವರ. ವೇದದ ಮೇಲುನೋಟದ ಅರ್ಥದಲ್ಲಿ ಜೀಕಿದರೇನು ಬಂತು? ಅದರ ತತ್ವವನ್ನು ತಿಳಿಯಬೇಕು. ಅದರ ಹಿಂದ್ಗಡೆ ಇರುವಂತಹ ಇಂಟೆನ್ಷನ್ ಅರ್ಥ ಆಗಬೇಕು. ಕೇವಲ ಪದ ಅರ್ಥ ಆಯ್ತು ಅಂತಂದ್ರೆ ಏನು ಅರ್ಥ ಆಗತ್ತೆ ಅಲ್ವಾ? ನಾವು ಪದ ಮತ್ತೆ ಅರ್ಥ ಯಾವತ್ತೂ ನೇರವಾಗಿ ಮಾಡ್ಕೊಳ್ಳೋಲ್ಲ. ಆ ಪದದ ಹಿಂದೆ ಏನ್ ಭಾವ ಇದೆ ಅಂತ ಅದು ಮಕ್ಕಳು ಮಾತ್ರ ಬಾ ಅಂದ್ರೆ ಬರ್ತವೆ. ಅವ್ರಿಗೆ ಬಾ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳ ಶೇಡು ಅವ್ರಿಗೆ ಗೊತ್ತಾಗಲ್ಲ. ಉದಾಹರಣೆಗೆ ನೀವೀಗ ಈ ಶಾಸ್ತ್ರಕ್ಕೆ ಬಂದ್ರೆ ಅಂದ್ರೆ ದೈಹಿಕವಾಗಿ ಬರ್ಲಿಕ್ಕಾಗತ್ತಾ? ನೀವು ಮಹಾಭಾರತಕ್ಕೆ ಬಂದ್ರೆ ದೈಹಿಕವಾಗಿ ಬಂದ್ಬಿಡ್ಲಿಕ್ಕಾಗತ್ತಾ ಮಹಾಭಾರತಕ್ಕೆ? ಅಲ್ಲಿ ಬೇರೆ ಅರ್ಥ. ಮಹಾಭಾರತದ ವಿಷಯಕ್ಕೆ ಬಂದ್ರೆ ಅಂತ. ಹಾಗೆ ಶಾಸ್ತ್ರವನ್ನ ಕೇವಲ ವರ್ಬಲ್ ಮೀನಿಂಗ್, ಲೆಕ್ಸಿಕನ್ ಮೀನಿಂಗ್ ಅಲ್ಲಿ ತಗೊಳ್ಬಾರದು.
ತಗೊಳ್ಬಾರದು. ಅವರು ಉತ್ತರ ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಅದರಲ್ಲಿ ಪಾಲ್ಗೊಳ್ಬೇಕಷ್ಟೇ. ಫಸ್ಟ್ ಡಿಬೇಟಲ್ಲಿ ಪಾಲ್ಗೊಳ್ಬೇಕು. ಅವರಿಬ್ರು ಏನು ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ನಮ್ಮ ಪ್ರಶ್ನೆ. ಧಾರ್ಯತೆ ತು ತ್ವಯಾ ಗ್ರಂಥ ಉಭಯೋರ್ವೇದ ಶಾಸ್ತ್ರಯೋ. ವೇದ ಅಪೌರುಷೇಯವಾದ ಸಂಗತಿ, ಶಾಸ್ತ್ರ ಪೌರುಷೇಯವಾದ ಸಂಗತಿ. ಎರಡನ್ನೂ ಕೂಡ ನೀನು ಕೋಟ್ ಮಾಡ್ತಾ ಇದ್ದಿ, ಅದರ ತತ್ವವನ್ನು ತಿಳಿದಿಲ್ಲ. ಯೋ ಹಿ ವೇದೇ ಚ ಶಾಸ್ತ್ರೇ ಚ ಗ್ರಂಥಧಾರಣ ತತ್ಪರಃ ನ ಚ ಗ್ರಂಥಾರ್ಥ ತತ್ವಜ್ಞಃ ತಸ್ಯ ತದ್ಧಾರಣಂ ಮೃತ. ನೋಡಿ, ವೇದ ಆಗಲಿ ಶಾಸ್ತ್ರ ಆಗಲಿ ಎಲ್ಲರೂ ಹೊಡೆದು ಬಿಡೋದು, ಅದರ ತತ್ವವೇ ತಿಳಿದಿಲ್ಲ. ಏನು ಭೀಕರ! ಉರು ಹೊಡೆದು ಬಿಡೋದು, ಪಟ 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 ಉರು. ಅದು ಪ್ರಯೋಜನ ಇಲ್ಲ ಅಂತಾರೆ. ನಿಮಗೆ ಬರತ್ತದು, ಆದರೆ ಅದೇ ಪ್ರಯೋಜನ ಅಲ್ಲ. ನೀವು ಬಹಳ ಬಾರಿ ಶಾಸ್ತ್ರವನ್ನ ನೋಡ್ತಾ ಇದ್ದಾಗ ಅದರ ಮಾತುಗಳೆಲ್ಲ ನಮ್ಮ ತಲೆಯಲ್ಲೇ ಬರುತ್ತೆ. ಆದರೆ ಅದಕ್ಕಾಗಿಯೇ ಪ್ರಯತ್ನ ಪಡೋದು ಬೇಕಿಲ್ಲ. ಓದಿ, ಅದರ ತತ್ವವನ್ನು ತಿಳಿಯುವ ಹಾಗೆ ಓದಿ. ಮಕ್ಕಳಿಗೆ ಉರು ಹೊಡಿಸ್ತೀವಿ, ಯಾಕೆ ಅಂತಂದ್ರೆ ಅವರಿಗೆ ಮುಂದೆ ಇದರ ತತ್ವ ಗೊತ್ತಾಗಲಿ ಅಂತ. ಮುಂದೆ ಗೊತ್ತಾಗಲಿ. ಈ ಗೀತೆ ಅವರು ಹೊಡಿಸ್ತೀವಿ, ಅವರಿಗೆ ವಿಷ್ಣು ಸಹಸ್ರನಾಮ ಅವರು ಹೊಡಿಸ್ತೇವೆ. ಅದರ ಅರ್ಥ ಅದೇ ಕೊನೆ ಅಂತಲ್ಲ, ಅದು ಮುಂದೆ ಗೊತ್ತಾಗಲಿ ಅಂತ. ಆ ಸಂಸ್ಕಾರ ಅನ್ನೋದು ಮನಸ್ಸಿಗೆ ತಾಗಲಿ. ಯಾರು ಹೀಗಿರಲ್ಲ ತದ್ಧಾರಣಂ ಮೃತ, ತಗೊಂಡೇನ್ ಮಾಡೋದು? ಭಾರಂ ತ ವಹತೆ ತಸ್ಯ ಗ್ರಂಥಸ್ಯಾರ್ಥಂ ನ ವೇತ್ಯಃ ಯಸ್ತು ಗ್ರಂಥಾರ್ಥ ತತ್ವಜ್ಞೋ ನಾಸ್ಯ ತದ್ಧಾರಣಂ ವೃಥಾ. ಅರ್ಥ ಗೊತ್ತಿಲ್ಲ, ಎಲ್ಲವರು ಹೊಡೆದು ಬಿಟ್ಟಿರ್ತಾನೆ. ಅವನು ಭಾರಂತ ವಹತೆ ತಸ್ಯ, ಭಾರ ಹೊತ್ಕೊಂಡಿದ್ದಾನಷ್ಟೇ. ಹೇಳ್ತಾರಲ್ಲ, ವೇದ ಭಾರ ಭರಾಕ್ರಾಂತ ಸವೈ ಬ್ರಾಹ್ಮಣ ಗರ್ದಭ ಅಂತ. ವೇದ ಗೊತ್ತಿದೆ, ವೇದದ ಅರ್ಥ ಗೊತ್ತಿಲ್ಲ. ಅವನನ್ನ ಬ್ರಾಹ್ಮಣ ಕತ್ತೆ ಅಂತ ಕರಿಬೇಕು. ಅಂದ್ರೆ ಇದರ ಅರ್ಥ ನಾವು ಬೈತಾ ಇದ್ದೀವಿ ಅಂತಲ್ಲ, ಶಾಸ್ತ್ರದ ಮಾತನ್ನ ನಾನು ಹೇಳ್ತಾ ಇರೋದು. ಇದರ ಸ್ಪಿರಿಟ್ ಏನು ಅಂತಂದ್ರೆ ವೇದದ ಅರ್ಥ ತಿಳ್ಕೊಳ್ಬೇಕು ಅಂತ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಯಾಕೆ ಅಂತಂದ್ರೆ 12 ವರ್ಷ, ಅದೆಷ್ಟೋ ವರ್ಷ ವೇದವನ್ನ ಅವರು ತಮ್ಮ ಜೀವನವನ್ನ ಪಣವಾಗಿಟ್ಟು ಓದಿರ್ತಾರೆ. ವೇದದ ಅರ್ಥವನ್ನು ತಿಳ್ಕೊಳ್ಳಿ ಅಂತ ಶಾಸ್ತ್ರ ಹೇಳೋದು, ನಮ್ಮ ಮಾತಲ್ಲ ಅದು. ಅದರಿಂದಾಗಿ ವೇದವನ್ನು ತಿಳಿದೇ ಹೋದ್ರೆ ಏನು ಪ್ರಯೋಜನ ಅಂತ ವಸಿಷ್ಠರು ಹೇಳ್ತಾ ಇದ್ದಾರೆ ಕರಾಳ ಜನಕನಿಗೆ. ಗ್ರಂಥಸ್ಯಾರ್ಥಂಚ ಪೃಷ್ಟಸ್ಸನ್ ತಾದೃಶೋ ವಕ್ತುಮರ್ಹತಿ ಯಥಾ ತತ್ವಾಧಿಗಮನಾತ್ ಅರ್ಥಂ ತಸ್ಯ ಸವಿಂದತಿ. ಗ್ರಂಥದ ಅರ್ಥ ಯಾರಿಗಾಗಿರುತ್ತೆ ಅವನು ಗ್ರಂಥದ ಅರ್ಥ ಪ್ರಯೋಜನವನ್ನು ಪಡಿತಾನೆ. ಅರ್ಥ ಅನ್ನೋದಕ್ಕೆ ಒಂದು ಮೀನಿಂಗ್ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಅಂತಂದ್ರೆ ವೆಲ್ತ್ ಅಂತ ಅರ್ಥ ಇದೆ. ಗ್ರಂಥದ ಅರ್ಥವನ್ನ, ಮೀನಿಂಗ್ ಅನ್ನ ಯಾರು ತಿಳ್ಕೊಳ್ತಾನೆ ಅವನಿಗೆ ಅದರ ನಿಜವಾದ ಪ್ರಯೋಜನ ಆಗತ್ತೆ. ಇಲ್ಲ ಅಂದ್ರೆ ಇಲ್ಲ. ಇನ್ನು ಅದರ ಬಗ್ಗೆ ಹೇಳಿ ಆಮೇಲೆ ಹೇಳ್ತಾರೆ. ಪ್ರಕೃತಿ ಹಾಗೂ ಪುರುಷರ ಡಿಫರೆನ್ಸಿನ ಬಗ್ಗೆ ನಂತರ ಹೇಳ್ತಾರೆ. ಈಗ ಮೊದಲು ಹೇಗೆ ಓದಬೇಕು, ಹೇಗೆ ಓದಿದವರನ್ನ ಹೇಗೆ ಗುರುತಿಸಬೇಕು ಅಂತ ಇನ್ನೂ 2-3 ಮಾತುಗಳಿದೆ. ಸಭೆನಲ್ಲಿ ಅವರು ಹೇಗಿರ್ತಾರೆ, ಏಕಾಂತದಲ್ಲಿ ಹೆಂಗಿರ್ತಾರೆ ಎಲ್ಲ ಹೇಳ್ತಾರೆ. ಒಳಗಡೆ ಟೊಳ್ಳೆ ಹೇಗಾಗಿರ್ತಾರೆ, ಹೊರಗಡೆ ಹೆಂಗ್ ಗಟ್ಟಿ ತರ ತೋರಿಸ್ತಾರೆ, ಇವೆಲ್ಲ ಹೇಳ್ತಾರೆ. ಅದನ್ನ ಅಲ್ಲಿ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.